ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ ಮತ್ತು ಸುಸ್ವಾಗತ. ನಾನು ಡಾಕ್ಟರ್ ಭರತ್ ಚಂದ್ರ. ಇಂದಿನಂತೆ ಮೊದಲು ಹೆಡ್ಲೈನ್. ಈಗ ನ್ಯೂಸ್ 1. ಕರ್ನಾಟಕ ಗವರ್ನರ್ ಅವರು ತಮ್ಮ ಸಿಗ್ನೇಚರ್ ಅನ್ನು ಹಾಕಿದ್ದಾರೆ. ಕರ್ನಾಟಕ ಸಿನೆ ಅಂಡ್ ಕಲ್ಚರಲ್ ಆಕ್ಟಿವಿಸ್ಟ್ ವೆಲ್ಫೇರ್ ಬಿಲ್ 2024. ಅದರಂತೆ 2% ಸೆಸ್ ಆನ್ ಮೂವಿ ಟಿಕೆಟ್ಸ್, OTT ಸಬ್ಸ್ಕ್ರಿಪ್ಷನ್ ಫೀಸ್ ಫಾರ್ ದ ಬೆನಿಫಿಟ್ ಆಫ್ ಸಿನೆಮಾ ಅಂಡ್ ಕಲ್ಚರಲ್ ಆರ್ಟಿಸ್ಟ್. ಈ ಆಕ್ಟ್ ಪ್ರಕಾರ ಸಿನೆ ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ ವೆಲ್ಫೇರ್ ಸೆಸ್ ಅದನ್ನ ಸಿನಿಮಾ ಟಿಕೆಟ್ ಮೇಲೆ, ಸಬ್ಸ್ಕ್ರಿಪ್ಷನ್ ಫೀ ಮೇಲೆ, ರಿಲೇಟೆಡ್ ರೆವಿನ್ಯೂ ಮೇಲೆ ಹಾಕ್ತಾರೆ. ಸಿನೆ ಅಂಡ್ ಕಲ್ಚರಲ್ ಆಕ್ಟಿವಿಸ್ಟ್ ಅಂತಂದ್ರೆ ಯಾರ್ಯಾರು ಈ ಪರ್ಟಿಕ್ಯುಲರ್ ಸಿನಿಮಾ ಮಾಡೋದ್ರಲ್ಲಿ ಎಂಪ್ಲಾಯ್ ಆಗಿರ್ತಾರೆ ಅವರು ಅಂತಂದ್ರೆ ಆರ್ಟಿಸ್ಟ್ಗಳು, ಆಕ್ಟರ್, ಮ್ಯೂಸಿಷಿಯನ್, ಡ್ಯಾನ್ಸರು ಅಥವಾ ಎನಿ ಸ್ಕಿಲ್ಡ್, ಅನ್ಸ್ಕಿಲ್ಡ್, ಮ್ಯಾನುವಲ್, ಸೂಪರ್ವೈಸರಿ, ಟೆಕ್ನಿಕಲ್ ಆರ್ ಆರ್ಟಿಸ್ಟಿಕ್ ರೋಲ್. ಈಗ ಎರಡನೇ ನ್ಯೂಸು. ಏಂಜಲ್ ಒನ್ ಪೇಸ್ ₹21.64 lakh ಫೈನ್. ಲೀಡಿಂಗ್ ಸ್ಟಾಕ್ ಬ್ರೋಕರೇಜ್ ಏಂಜಲ್ ಒನ್ ಅವರು ಒಂದಷ್ಟು ಫೈನ್ ಕಟ್ಟಿದ್ದಾರೆ. ಅಲಿಗೇಷನ್ ಫ್ರಂಟ್ ರನ್ನಿಂಗ್ ಆಫ್ ಆರ್ಡರ್ಸ್ ಫಾರ್ ಎ ಬಿಗ್ ಕ್ಲೈಂಟ್ ಆಥೋರೈಸ್ಡ್ ಪರ್ಸನ್ಸ್ ಬೈ ಪೇಯಿಂಗ್ $21.64 lakhs ಫೈನ್. ಸೇಬಿ ಅವರು ಹೇಳ್ತಾರೆ, ಏಂಜಲ್ ಒನ್ ಆಥೋರೈಸ್ಡ್ ಪರ್ಸನ್ ಜಿತೇಂದ್ರ ಕೇವಲ್ ರಮಾನಿ ಅವರು ಫ್ರಂಟ್ ರನ್ನಿಂಗ್ ಮಾಡ್ತಾ ಇದ್ರೆ ಟ್ರೇಡ್ಗಳನ್ನು ಲಾರ್ಜ್ ಕ್ಲೈಂಟ್ ಬಿಹಾಫ್ ಆಗಿ ಮತ್ತೆ ಅವರ ಅಕೌಂಟ್ ಅಲ್ಲಿ ಮಾಡ್ತಾ ಇದ್ರು ಮತ್ತು ಬೇರೆ ಕೆಲವು ಅಕೌಂಟ್ಗಳಲ್ಲಿ ಕೂಡ ಮಾಡ್ತಾ ಇದ್ರು. ಫ್ರಂಟ್ ರನ್ನಿಂಗ್ ಅಂತಂದ್ರೆ ಇನ್ಫಾರ್ಮೇಶನ್ ಬರುತ್ತೆ, ಲಾರ್ಜ್ ಇನ್ವೆಸ್ಟರ್ಸ್ ನಮ್ಮ ಮ್ಯೂಚುವಲ್ ಫಂಡ್ ಅನ್ನು ತಗೊಳ್ತಾರೆ ಅಥವಾ ಶೇರ್ಗಳನ್ನು ತಗೊಳ್ತಾರೆ. ಅಂತಹ ಸಮಯದಲ್ಲಿ ತಾವು ಅಂತಹ ಶೇರ್ಗಳನ್ನು ಮುಂಚೆಯೇ ತೆಗೆದಿಟ್ಟುಕೊಳ್ಳುವಂಥದ್ದು. ಮತ್ತೆ ಪರ್ಸನ್ ವಾಸ್ ಕನ್ಸಿಸ್ಟೆಂಟ್ಲಿ ಪ್ಲೇಸಿಂಗ್ ಆರ್ಡರ್ಸ್ ahead of big clients in equity cash segment of NSE or squaring of the same. ಏಂಜಲ್ ಒನ್ ಜಿತೇಂದ್ರ ಕೇವಲ್ ರಮಾನಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅವರ ಪೊಸಿಷನ್ ಇತ್ತು. ಈ ಡೀಟೇಲ್ಸ್ ಎಲ್ಲ ಅದನ್ನ ದೊಡ್ಡ ದೊಡ್ಡ ಕ್ಲೈಂಟ್ಗಳ ಬಿಹಾಫ್ ಅವರು ನಡೆಸ್ತಾ ಇದ್ರು. ಈಗ ನ್ಯೂಸ್ ನಂಬರ್ 3. AAI set to receive ₹2,800 crore from Adani Group. Adani Airports Holding Limited, ಏರ್ಪೋರ್ಟ್ ಆರ್ಮ್ ಆಫ್ ಅದಾನಿ ಗ್ರೂಪ್ ಅವರು 2,800 ಕೋಟಿಯನ್ನು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗೆ ಕಟ್ಟಿದ್ದಾರೆ. acquisition of 3 airports it received as a part of the privatization 2021ರಲ್ಲಿ. ಆ ಪೇಮೆಂಟ್ಸು ಯಾವುದಕ್ಕೆ ರಿಲೇಟೆಡ್ ಅಂತಂದ್ರೆ ಅಂಡರ್ ರಿಕವರಿ ಆಫ್ ರೆವಿನ್ಯೂ ಫ್ರಮ್ ಜೈಪುರ್, ತಿರುವನಂತಪುರಂ ಅಂಡ್ ಗೌಹಾಟಿ ಏರ್ಪೋರ್ಟ್ಸ್ ವೆನ್ AAI ವಾಸ್ ಆಪರೇಟಿಂಗ್ ದೆಮ್ ಡ್ಯೂರಿಂಗ್ ಕೊರೋನಾ ವೈರಸ್ pandemic. Operators face under recovery when actual revenue falls short of guaranteed returns for a fully 5-year period. Adani Group payment obligations AI ಅದರಲ್ಲಿ ರಿಯಂಬರ್ಸ್ ಮಾಡಬೇಕು ಅವರು to authority between 2019 to 2021, covering airport development spending made from the time the privatization bids were called and the handover of the Adani Group was made. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಬೇರೆ ಬೇರೆ ಚಾರ್ಜಸ್ ಅನ್ನು ಮಾಡ್ಬೋದು, ಅಂದ್ರೆ ಬೇರೆ ಬೇರೆ ಬಿಲ್ಗಳನ್ನು ಹಾಕ್ಬೋದು. ಲ್ಯಾಂಡಿಂಗ್ ಚಾರ್ಜಸ್, ಪಾರ್ಕಿಂಗ್ ಚಾರ್ಜಸ್ ಮತ್ತು ಯೂಸರ್ ಡೆವಲಪ್ಮೆಂಟ್ ಫೀ ಇತ್ಯಾದಿ. ಈಗ ನ್ಯೂಸ್ ನಂಬರ್ 4. ಭಾರತದ ಫಾರೆಕ್ಸ್ ರಿಸರ್ವ್ಸ್ ಹಿಟ್ ಆಲ್ ಟೈಮ್ ಹೈ. ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ 23,400 ಕೋಟಿ ಜಂಪ್ ಆಗಿ ಈಗ ಆಲ್ ಟೈಮ್ ಹೈ ಟಚ್ ಆಗಿದೆ. ಫ್ರೆಶ್ ಆಗಿ 57.80 lakh crores for the week ending September 20. ಹಿಂದಿನ ವಾರದಲ್ಲಿ ಕೂಡ ಅದೇ ತರ ಜಂಪ್ ಆಗಿತ್ತು. ಫಾರೆಕ್ಸ್ ರಿಸರ್ವ್ ವೆಂಟ್ ಅಪ್ ಬೈ 1,900 crore. ಭಾರತದ ಗೋಲ್ಡ್ ರಿಸರ್ವ್ ಕೂಡ ಹೈಯೆಸ್ಟ್ ಲೆವೆಲ್ ತಲುಪಿದೆ, 5.31 lakh crores. RBI ಅವರು ಕಾಲಕ್ಕೆ ಸರಿಯಾಗಿ ಇಂಟರ್ವೆನ್ ಮಾಡ್ತಾ ಇರ್ತಾರೆ ಮಾರುಕಟ್ಟೆಯಲ್ಲಿ ಟು ಸೆಲ್ ಡಾಲರ್ಸ್ ವಿತ್ ಅ ವ್ಯೂ ಟು ಪ್ರಿವೆಂಟಿಂಗ್ ಎ ಸ್ಟೀಪ್ ಡೈರೆಕ್ಷನ್ ದ ರುಪಿ ವ್ಯಾಲ್ಯೂ. ಅಂದ್ರೆ RBI ಅವರು ಬೈಯಿಂಗು ಸೆಲ್ಲಿಂಗು ಮಾಡಿಕೊಂಡು ಆ ರುಪಿಯನ್ನು ಒಂದು ಒಳ್ಳೆ ರೇಂಜ್ ಅಲ್ಲಿ ಇಡ್ತಾರೆ. ಇದು ಅವರ ಕೆಲಸ ಆಗಿರುತ್ತೆ. ಈಗ ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅವರು ಶುಕ್ರವಾರ 5,000 ಕೋಟಿಯನ್ನು ವಯಾ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಮುಖಾಂತರ ಪಡೆದ್ರು. ಈ ಇಶ್ಯೂ ಪ್ರೈಸು ಅದನ್ನು ತಗೊಂಡಂತ ರೇಟು ₹103.75. ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ 109. ಝೊಮ್ಯಾಟೊ ಕೋ ಫೌಂಡರ್ ಅಂಡ್ ಚೀಫ್ ಪೀಪಲ್ ಆಫೀಸರ್ ಆಕೃತಿ ಚೋಪ್ರಾ ಅವರು ರಿಸೈನ್ ಮಾಡಿದರೆ ಇಮಿಡಿಯೇಟ್ ಎಫೆಕ್ಟ್ 13 ವರ್ಷದ ಲಾಂಗ್ ಟೆನ್ಯೂರ್ ಅವರು ಸರ್ವಿಸ್ ಮಾಡಿದ ಮೇಲೆ. ಮತ್ತೆ ಅವರು ಕೀ ಮೆಂಬರ್ ಆಗಿದ್ರು
ಈ ಝೊಮ್ಯಾಟೊ ಗ್ರೂಪ್ನಲ್ಲಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಬ್ರೇಕಿಂಗ್ ನ್ಯೂಸ್ ಚೆನ್ನಾಗಿದೆ ಅಂತಂದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ಮತ್ತೆ ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಗುಡ್ ಅಂತ ಟೈಪ್ ಮಾಡಿ. ವಿಡಿಯೋದಲ್ಲಿರುವ ಇನ್ಫಾರ್ಮೇಶನ್ ಚೆನ್ನಾಗಿದೆ ಅಂತಂದ್ರೆ ದಯವಿಟ್ಟು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.